ಇದೊಂದು ದೇಶ ಅಂತ ಹೇಳ್ಬೇಕಾ? ನಿಮ್ಮನ್ನು ಪ್ರೈಮ್ ಮಿನಿಸ್ಟರ್ ಅಂತ ಕರಿಬೇಕಾ? ಇಂಥ ಮಾನಗೆಟ್ಟ ಲಜ್ಜಗೇಡಿ ಪ್ರೈಮ್ ಮಿನಿಸ್ಟರ್ ಇನ್ನೊಬ್ಬರು ಇರೋಕ್ಕೆ ಸಾಧ್ಯನೇ ಇಲ್ಲ. ದೇವೇಗೌಡ ತರದವರು ಹೋಗಿ ಜಾತ್ಯತೀತ ಅಂತ ಹೇಳ್ತಿದ್ದರು ಕೂಡ ಕೊನೆಯ ಮೂಮೆಂಟಲ್ಲಿ ಹೋಗಿ ಸೇರ್ಕೋತಾರೆ. ಅದು ಎಂಥ ದರಿದ್ರ ಬುದ್ಧಿಗಳೋ. ಆ ಮಕ್ಳು ಹಿಡ್ಕೊಂಡು ಆ ಲಾಟಿಗೆ ಮೊಳೆ ಹಿಡ್ಕೊಂಡು ಹೊಡಿತೀರಲ್ಲ ನೀವೇನು ಮನುಷ್ಯರ ಅಥವಾ ಮೃಗಗಳ? ಇದು ಪೇಪರ್ ಲೀಕ್ ಆಗಿರೋದು ಯಾರೋ ಪ್ಯೂನ್ಗಳು ಕ್ಲರ್ಕ್ಗಳಿಂದ ಅಲ್ಲ, ನೇರವಾಗಿ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಮತ್ತು ಅಮಿತ್ ಶಾದ್ ಕೈ ಇದೆ. ಆ ರಾಮ ಜನ್ಮಭೂಮಿ ಇಶ್ಯೂ ಅಂತ ತಗೊಂಡ್ರಂತೂ ಕಲ್ಪಿಸ್ಕೊಳ್ಳಿ, ಕೊನೆಗೆ ಆ ದೇವ್ರನ್ನೂ ಬಿಡಲಿಲ್ಲ ದರಿದ್ರ ನನ್ನ ಮಕ್ಕಳಿವರು. ಸೈನಿಕರನ್ನ ಕೊಲ್ತೀರಲ್ರಿ ದರಿದ್ರ, ಅದನ್ನು ಕೊಂದು ನಿಮ್ಮ ಎಲೆಕ್ಷನ್ಗೆ ಬಳಸ್ಕೋತೀರಾ. ಇವತ್ತಿಗೂ ಪುಲ್ವಾಮಾ ಸಂಘಟನೆ ಬಗ್ಗೆ ಸರಿಯಾಗಿರ್ತಕ್ಕಂಥ ಒಂದು ವಿಚಾರಣೆನೇ ಆಗಲಿಲ್ಲ. ದೆಹಲಿ ಪೊಲೀಸರ ದೌರ್ಜನ್ಯಕ್ಕೆ, ದೆಹಲಿ ಪೊಲೀಸರ ಗೂಂಡಾಗಿರಿಗೆ, ದೆಹಲಿ ಪೊಲೀಸರ ಗೂಂಡಾಗಿರಿಗೆ, ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ ದೆಹಲಿ ಪೊಲೀಸರ ದೌರ್ಜನ್ಯಕ್ಕೆ, ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ 1,500 ಜನ ರೈತರನ್ನು ಸಾಯಿಸಿದ್ರಿ ಬೀದಿಗಳಲ್ಲಿ. ಅವರು ಹೋರಾಟ ಮಾಡ್ತಿದ್ರೆ ಕೆಳಗಡೆಯಿಂದ ಮೊಳೆಗಳನ್ನು ಹೊಡೆದು ಮೊಳೆಗಳ ರಸ್ತೆ ಮಾಡಿದ್ರಿ. ನಿಮ್ಮ MP ಮಗ ಒಬ್ಬನು ಮಿನಿಸ್ಟರ್ ಮಗ ಬಂದು ಗಾಡಿ ತೊಗೊಂಬಂದು 4 ಜನ ರೈತರನ್ನು ಸಾಯಿಸ್ದ. ನಿಮ್ಮ ಉದ್ದೇಶ ಏನಿತ್ತು? ರೈತ ಬಿಲ್ಗಳೇನು ತಂದಿದ್ರಿ ಅದನ್ನು ಸ್ಥಾಪನೆ ಮಾಡ್ಬೇಕಂತ ಉದ್ದೇಶಕ್ಕೆ ಕೊನೆಗೆ ಎಷ್ಟು ವರ್ಷಕ್ಕೆ? 2 ವರ್ಷ ಆದಮೇಲೆ ವಾಪಸ್ ತಗೊಂಡ್ರಿ. ಏನು ಮಾಡಿದ್ರು ಆ ಪಾಪದ ರೈತರಿಗೂ? ಅವ್ರನ್ನೆಲ್ಲ ಭಯೋತ್ಪಾದಕರ ಪಟ್ಟ ಕಟ್ಟಿದ್ರಿ, ದೇಶದ್ರೋಹಿಗಳು ಅಂತ ಕರೆದ್ರಿ. ನಾನಿವಾಗ ಕೇಳ್ತೀನಿ, ಡಿಮಾನಿಟೈಸೇಷನ್ ಮಾಡಿದ್ರಿ, 340 ಜನ ಬೀದಿಲಿ ಸತ್ರು. ಇವತ್ತು 25 ಜನ ಸ್ಟೂಡೆಂಟ್ಸು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನೂ ಕೂಡ ಟೆರರಿಸ್ಟ್ ಅಂತ ಕರೆದ್ರಿ, ಭಯೋತ್ಪಾದಕರು ಅಂತ ಕರೆದ್ರಿ, ದೇಶದ್ರೋಹಿಗಳು ಅಂತ ಕರೆದ್ರಿ. ನಿಜವಾದ ದೇಶದ್ರೋಹಿಗಳು ಯಾರು ಅಂತ ನೀವು ಯೋಚನೆ ಮಾಡಬೇಕು. ರೈತರನ್ನ ಕೊಲ್ತಾ ಇದ್ದೀರಿ, ಕಾರ್ಮಿಕರನ್ನ ಕೊಲ್ತಾ ಇದ್ದೀರಿ, ಜನಸಾಮಾನ್ಯರನ್ನ ಕೊಲ್ತಾ ಇದ್ದೀರಿ, ಈ ದೇಶನ ಇಂಚಿಂಚು ಮಾರ್ತಾ ಇದ್ದೀರಿ ಅಲ್ರಿ. ಆ ಮಕ್ಳು ಹಿಡ್ಕೊಂಡು ಆ ಲಾಟಿಗೆ ಮೊಳೆ ಹಿಡ್ಕೊಂಡು ಹೊಡಿತೀರಲ್ಲ ನೀವೇನು ಮನುಷ್ಯರ ಅಥವಾ ಮೃಗಗಳ? ಹೋಗ್ಲಿ, ಮೋದಿನೇ ಮಮ್ಕಿನ, ಅದು ಯಾವ ದರಿದ್ರನೋ, ಇದು ಯಾವ ಅನಿಷ್ಟ ಈ ದೇಶಕ್ಕೆ ಅಂಟ್ಕೊಂಡಿದೆ ನನಗಂತೂ ಗೊತ್ತಿಲ್ಲ. ಒಂದೇ ಎಲ್ಲ ಕಡೆ ಲೂಟಿನೇ ರೀ. ನಮ್ಮ ಭಾಷಣಕಾರರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಇದು ಪೇಪರ್ ಲೀಕ್ ಆಗಿರೋದು ಯಾರೋ ಪ್ಯೂನ್ಗಳು ಕ್ಲರ್ಕ್ಗಳಿಂದ ಅಲ್ಲ, ನೇರವಾಗಿ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಮತ್ತು ಅಮಿತ್ ಶಾದ್ ಕೈ ಇದೆ. ಇದರಲ್ಲಿ 1,000 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ. ಎಲ್ಲ MLAಗಳನ್ನ ಕೊಂಡ್ಕೊಳ್ಳೋದಕ್ಕೆ, MP ಗಳನ್ನ ಕೊಂಡ್ಕೊಳ್ಳೋದಕ್ಕೆ, ಗೌರ್ಮೆಂಟ್ಗಳನ್ನ ಬೀಳ್ಸೋದಕ್ಕೆ, ದೇಶದ್ರೋಹಿ ಕೆಲಸ ಮಾಡೋದಕ್ಕೆ ಅದನ್ನು ಬಳಸ್ತಾ ಇದ್ದಾರೆ. ನೀವು ಓಪನ್ ಆಗಿ ಹೇಳಿ, ಏನು ಯೋಚನೆ ಇಲ್ಲ. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈಚೆ ಕಡೆ ಬಂದು ಹೇಳ್ತಾರೆ, ಜಿಲ್ಲಾ ನ್ಯಾಯಾಲಯ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾ ಇದ್ದೀವಿ, ಎಲ್ರಿಗೂ ಪನಿಷ್ಮೆಂಟ್ ಆಗಿಬಿಡುತ್ತೆ, ಹಾಗೆ ಹೀಗೆ ಅಂತ. ಅರೆಸ್ಟ್ ಆಗಿರೋ ಎಷ್ಟು ಜನ ಇವತ್ತು? ಯಾರು ಅರೆಸ್ಟ್ ಆಗಿರೋರಲ್ಲಿ? ಎಲ್ಲ ಬಡಪಾಯಿಗಳು, ಪ್ಯೂನ್ಗಳು, ಕ್ಲರ್ಕ್ಗಳು. ಅವರು ಮನೆ ಯಜಮಾನ ಇದ್ದುಕೊಂಡು ಮನೇಲಿ ಭ್ರಷ್ಟಾಚಾರ ನಡೆಯುತ್ತೆ ಅಂದರೆ ಯಜಮಾನನಿಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ರಾಮ ಜನ್ಮಭೂಮಿ ತಗೊಳ್ಳಿ, ಅಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥವ್ರು ಯಾರು? ಎಲ್ಲ ಕಾಂಜಿ ಪಿಂಜಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಎಷ್ಟೋಯ್ತು? 1,000 ಕೋಟಿ ರೂಪಾಯಿ ಗೊತ್ತಿಲ್ಲ. ONGC ಇಂದ 850 ಕೋಟಿ ರೂಪಾಯಿ RSS ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಥೆಗಳಿಂದ ಕೊಟ್ಟಿದ್ದಾರೆ ದುಡ್ಡೆಲ್ಲನೂ. RSS ರಿಜಿಸ್ಟರ್ಡ್ ಸಂಸ್ಥೆ ಅಲ್ಲ. ಎಷ್ಟು ದುಡ್ಡು ಕೊಟ್ಟು ಎಲ್ಲೋಗುತ್ತೋ ಗೊತ್ತಿಲ್ಲ. ನೋಡಿ, ಇಂಥದ್ದೆಲ್ಲವೂ ಕೂಡ ಈ ದೇಶದಲ್ಲಿ ನಡೀತಾ ಇದೆ. ನಾವಂತೂ ಸೈಲೆಂಟಾಗಿ ಕೂತ್ಕೊಂಡಿದ್ದೀವಿ ಅಲ್ರಿ. ಮಕ್ಕಳನ್ನ ಹಿಡ್ಕೊಂಡು ನನಗೆ ದುರಂತ ಏನು ಅಂತ ಹೇಳಿದ್ರೆ, ಆ ಮಕ್ಕಳನ್ನೂ ದೇಶದ್ರೋಹಿಗಳು ಅಂತೀರಾ, ಆ ಮಕ್ಕಳನ್ನೂ ಭಯೋತ್ಪಾದಕರು ಅಂತೀರಾ. ಹಂಗಾರೆ ನೀವು ಯಾರು? ಈ ದೇಶನ ಎಲ್ಲ ವಿಧದಲ್ಲೂ ಲೂಟಿ ಮಾಡ್ತಾ ಇರ್ತಕ್ಕಂಥ, ಈ ದೇಶದ ಜನಗಳನ್ನು ಕ್ರೂರವಾಗಿ ಸಾಯಿಸ್ತಾ ಇರ್ತಕ್ಕಂಥ ನೀವು ದೊಡ್ಡ ದೇಶದ್ರೋಹಿಗಳು. ನಿಮಗೆ ಒಂದೇ ಒಂದು ಸೆಕೆಂಡು ಕೂಡ ಈ ದೇಶದಲ್ಲಿ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಈ ಸಾರಿ ಎಲೆಕ್ಷನ್ ಬಂದಾಗ ನಾನಂತೂ ನೇರವಾಗಿ ಹೇಳ್ತೀನಿ, ಈ BJP ಕೋಮುವಾದಿ ಜಾತಿಯ ಇದಿಟ್ಕೊಂಡಿರ್ತಕ್ಕಂಥ ಭ್ರಷ್ಟಾಚಾರಿಗಳು, ಕಡು ಕೊಲೆಗಡಕರಾಗಿರ್ತಕ್ಕಂಥ ಇವ್ರನ್ನ ಮನೆಗೆ ಕಳಿಸ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಾವೇನಾದ್ರು ಎಚ್ಚೆತ್ಕೊಳ್ಳದೆ ಇದ್ದರೆ ಈ ದೇಶ ಪೂರ್ತಿ ನಾಶ ಆಗುತ್ತೆ. ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಮಕ್ಕಳು ಸಾಯ್ತಾರೆ, ಅವ್ರ ಭವಿಷ್ಯ ಹಾಳಾಗೋಗುತ್ತೆ. ನೋಡಿ, ನಮ್ಮ ಪ್ರಮೀಳ್ ಅವರು ಹೇಳ್ತಾ ಇದ್ರು, SSLC ಟರ್ನಿಂಗ್ ಪಾಯಿಂಟು, PUC ಟರ್ನಿಂಗ್ ಪಾಯಿಂಟು. ಅದಾದ ತಕ್ಷಣ ನಮ್ಮ ಹುಡುಗ ಬದುಕು ಕಟ್ಕೊಳ್ತಾನೆ, ಏನೋ ಒಂದು ಬರ್ತಾನೆ ಅಂತೇಳಿ ರಾತ್ರಿ ಆಗಲು ನಾವು ಪೇರೆಂಟ್ಸ್ ಬಿಡೋದಿಲ್ಲ. ಓದು 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 ಅಂಥೇಳಿ ಅವನ ವೈಯಕ್ತಿಕ ಜೀವನವನ್ನು ಹಾಳು ಮಾಡಿ ಒಂದು ಹಂತಕ್ಕೆ ತಂದಾಗ ಯಾವನೋ ಬಂದು ನಿಮ್ಮ ಭವಿಷ್ಯನೇ ಹಾರಿಸ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ, ಅದಕ್ಕೆ ನಮಗೇನು ಆಗಿಲ್ಲ ಅಂತ ನಾವು ಸೈಲೆಂಟಾಗಿ ಕೂತ್ಕೊಂಡ್ರೆ ನಾವೆಲ್ಲರೂ ಕೂಡ
ಸರ್ವನಾಶ ಆಗ್ತೀವಿ. ಈ ಸಮಾಜ ಪೂರ್ತಿ ಒಂದು ರುದ್ರ ಸ್ಮಶಾನ ಆಗುತ್ತೆ. ಇವತ್ತು ನೀವು ತೀರ್ಮಾನ ಮಾಡಬೇಕು. ಇವತ್ತು ಇಂಥ ದರಿದ್ರ ಸರ್ಕಾರಗಳು ಬೇಕಾ? ಇಂಥ ಕೊಲೆಗಡಕ ಜಾತಿವಾದಿ ಸರ್ಕಾರಗಳು ಬೇಕಾ? ಬೆಳಗಾಗೆದ್ರೆ ಬರೀ ಮೋಸ. MLA ಕೊಂಡ್ಕೋ, ಗೌರ್ಮೆಂಟ್ ಟಾಪಲ್ ಮಾಡು, ಎಲ್ಲಿನೂ ತರ್ತಾರೆ ಕೋಟಿಗಟ್ಟಲೆ. ಆ ರಾಮ ಜನ್ಮಭೂಮಿ ಇಶ್ಯೂ ಅಂತ ತಗೊಂಡ್ರಂತೂ ಕಲ್ಪಿಸ್ಕೊಳ್ಳಿ, ಕೊನೆಗೆ ಆ ದೇವ್ರನ್ನೂ ಬಿಡಲಿಲ್ಲ ದರಿದ್ರ ನನ್ನ ಮಕ್ಕಳಿವರು. ಇಂಥ ಜನ ಅಧಿಕಾರದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ. ಅವ್ರ ಜೊತೆ ನಮ್ಮ ದೇವೇಗೌಡ ಥರದವರು ಹೋಗಿ ಜಾತ್ಯತೀತ ಅಂತ ಹೇಳ್ತಿದ್ದರು ಕೂಡ ಕೊನೆಯ ಮೂಮೆಂಟಲ್ಲಿ ಹೋಗಿ ಸೇರ್ಕೋತಾರೆ. ಅದು ಎಂಥ ದರಿದ್ರ ಬುದ್ಧಿಗಳೋ. ಅದೇ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ದೇಶದಲ್ಲಿ ಬಡತನ ಇರ್ಬೋದು, ಆದರೆ ಬೌದ್ಧಿಕ ಬಡತನ, ನಿಮ್ಮ ಬುದ್ಧಿಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆಯಲ್ಲ, ಯಾಕೆ ಇದು ಅಂತೇಳಿ ಆ ಕ್ಯಾನ್ಸರ್ ಬಂದಿರತಕ್ಕಂಥ ತೊಡೆದಾಕಿ ಇನ್ನಾದರೂ ಕೂಡ ದೇಶ ಪೂರ್ತಿ ಒಕ್ಕೊರಲಿನಿಂದ ಇಂಥ ಜಾತಿವಾದಿಗಳನ್ನ, ಇಂಥ ವಿಚಿತ್ರಕಾರಿ ಶಕ್ತಿಗಳನ್ನ, ಈ BJP ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರನ್ನೂ ಕೂಡ ಮನೆ ಕಳಿಸ್ಬೇಕಾಗಿರ್ತಕ್ಕಂಥ, ಅವ್ರನ್ನ ಗುರುತಿಸಿ ಐಸೋಲೇಟ್ ಮಾಡಬೇಕು. ಅವ್ರನ್ನ ಐಸೋಲೇಟ್ ಮಾಡದೇ ಇದ್ದರೆ ನಮ್ಮ ಸಮಾಜ ಯಾವತ್ತೂ ಕೂಡ ಉದ್ಧಾರ ಆಗಲ್ಲ. ಈ ದಿಸೆಯಲ್ಲಿ ಏನು ಕಾಕ್ರೋಚ್ ಜನತಾ ಪಾರ್ಟಿಯವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಎಲ್ಲ ಸಂಘಟನೆಗಳು, ಪ್ರಜಾಪ್ರಭುತ್ವ ಸಂಘಟನೆಗಳು ಎದ್ದು ನಿಂತಿದ್ದಾವೆ. ಇಡೀ ದೇಶದಲ್ಲಿ ನಿನ್ನೆ ಮೊನ್ನೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಅಪೋಸಿಷನ್ ಬರ್ತಾ ಇದೆ. ಈಗ ಸನ್ಮಾನ್ಯ ಪ್ರೈಮ್ ಮಿನಿಸ್ಟರ್ ಅವರು ಈಚೆ ಕಡೆ ಬಂದು ಹೇಳ್ತಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿಬಿಡ್ತೀವಿ, ಎಲ್ರಿಗೂ ಶಿಕ್ಷೆ ಆಗ್ಬಿಡುತ್ತೆ ಅಂತ. ಶಿಕ್ಷೆ ಕೊಡಬೇಕಾಗಿರ್ತಕ್ಕಂಥದ್ದು ಬೇರೆ ಯಾರೋ ಕ್ಲರ್ಕ್ಗಳಿಗೆಲ್ಲ, ನಿಮಗೆ ಕೊಡ್ಬೇಕು ಶಿಕ್ಷೆ ಫಸ್ಟು. ನಿಮ್ಮ ಹೋಮ್ ಮಿನಿಸ್ಟ್ರಿಗೆ ಕೊಡ್ಬೇಕು ಶಿಕ್ಷೆ ಫಸ್ಟು. ನೀನಿಬ್ಬರಿಗೂ ರಿಪೇರಿ ಆದರೆ ಈ ದೇಶ ರಿಪೇರಿ ಆಗುತ್ತೆ. ಇದಾಗದೇ ಇಲ್ಲ ಅಂತ ಹೇಳಿದ್ರೆ ಈ ದೇಶಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭವಿಷ್ಯ ಇಲ್ಲ. ಜನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವು ಯಾರು ಶತ್ರುಗಳು ಈ ದೇಶಕ್ಕೆ, ಯಾರು ಭ್ರಷ್ಟರು ಈ ದೇಶಕ್ಕೆ, ಸೈನಿಕರನ್ನ ಕೊಲ್ತೀರಲ್ರಿ ದರಿದ್ರ, ಅದನ್ನು ಕೊಂದು ನಿಮ್ಮ ಎಲೆಕ್ಷನ್ಗೆ ಬಳಸ್ಕೋತೀರಾ. ಇವತ್ತಿಗೂ ಪುಲ್ವಾಮಾ ಸಂಘಟನೆ ಬಗ್ಗೆ ಸರಿಯಾಗಿರ್ತಕ್ಕಂಥ ಒಂದು ವಿಚಾರಣೆನೇ ಆಗಲಿಲ್ಲ. ಜಮ್ಮು ಕಾಶ್ಮೀರ ರಾಜ್ಯಪಾಲನೆ ಹೇಳ್ದ ಬೇಕಂತ ಮಾಡಿರ್ತಕ್ಕಂಥದ್ದು ಎಲೆಕ್ಷನ್ ಸ್ಟಂಟ್ಗೋಸ್ಕರ ಸೈನಿಕರನ್ನು ಕೊಂದಿದ್ದು ಅಂತ. ಆ ಸೈನಿಕರಿಗೆ ಕೊಡಬೇಕಾಗಿರ್ತಕ್ಕಂಥ ಕಾಂಪನ್ಸೇಷನು, ಕಾನ್ಸಿಕ್ವೆನ್ಷಿಯಲ್ ಬೆನಿಫಿಟ್ಸ್ ಕೊಡೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಇದೊಂದು ದೇಶ ಅಂತ ಹೇಳ್ಬೇಕಾ? ನಿಮ್ಮನ್ನು ಪ್ರೈಮ್ ಮಿನಿಸ್ಟರ್ ಅಂತ ಕರಿಬೇಕಾ? ಇಂಥ ಮಾನಗೆಟ್ಟ ಲಜ್ಜಗೇಡಿ ಪ್ರೈಮ್ ಮಿನಿಸ್ಟರ್ ಇನ್ನೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಇಂಥವ್ರು ಹೋಗಬೇಕು. ಅದೆಂಥದ್ರಿ, ಕೆಲಸಕ್ಕೆ ಬಾರದೇ ಇರತಕ್ಕಂಥ ಅವಿದ್ಯಾವಂತರಿಗೆ, ಹೆಬ್ಬೆಟ್ ಗಿರಾಕಿಗಳಿಗೆ ದೇಶನ ಒಪ್ಪಿಸಿದ್ರೆ ಇದೇ ಆಗೋದು. ಅವನಿಗೇನು ಗೊತ್ತಾಗಲ್ಲ. ತಮಾಷೆಗೆ ನೋಡಿ, ಇಡೀ ಪ್ರಪಂಚದಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ನೋಡಿ, ಗೇಲಿಗೊಳಗಾಗಿರ್ತಕ್ಕಂಥ ಪ್ರೈಮ್ ಮಿನಿಸ್ಟ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿಲ್ಲ, ಪ್ರೆಸ್ನವ್ರನ್ನ ಫೇಸ್ ಮಾಡೋದಿಲ್ಲ. ಇಂಥ ಪ್ರೈಮ್ ಮಿನಿಸ್ಟರ್ ನಮಗೆಲ್ಲನೂ ದಾರಿ ತೋರಿಸ್ತಾನೆ. ಮೋದಿ ಮಮ್ಕಿನೇ ಅಂತ ಎಲ್ಲರೂ ಅವನಿಂದ ಹೋಗ್ತಾ ಇದ್ದೀವಿ. 10-12 ವರ್ಷದಿಂದ ಮುದ್ರೆ ಒತ್ತಿದ್ದೆ ಇವತ್ತೆಲ್ಲ ಗೊತ್ತಾಗ್ತಾ ಇದೆ. ಉದ್ಯೋಗಗಳೇನಾಗಿದೆ? ಇಡೀ ದೇಶದಲ್ಲಿ 900 ಶಾಲೆಗಳು, ಸೆಂಟ್ರಲ್ ಗೌರ್ಮೆಂಟ್ ಶಾಲೆಗಳು ಮುಚ್ಚಿದ್ದಾರೆ. ಅದರ ಬಗ್ಗೆ ಏನು ಯೋಚನೆ ಇಲ್ಲ. ಕಟ್ಟಿರ್ತಕ್ಕಂಥ ಬ್ರಿಡ್ಜ್ಗಳು, ಕಟ್ಟಿರ್ತಕ್ಕಂಥ ಟ್ರೈನ್ಗಳು ಎಲ್ಲವೂ ಕೂಡ ಹಾಳಾಗ್ತಾ ಇದ್ದಾವೆ, ಸೋರ್ತಾ ಇದ್ದಾವೆ, ಹಾಳಾಗಿ ಹೋಗ್ತಾ ಇದೆ. ಇದ್ರ ಬಗ್ಗೆ ಯಾರು ಕೇಳೋರಿಲ್ವಾ? ಅದಕ್ಕೆ ಇವತ್ತು ಜನರಲ್ಲಿ ಏನೋ ಒಂದು ಆಶಾಕಿರಣ ಕಾಣ್ತಾ ಇದೆ. ಇದನ್ನು ಮುಂದುವರಿಸಬೇಕು. ಈ ಒಂದು ಹೋರಾಟವನ್ನು ಪ್ರಜಾಪ್ರಭುತ್ವ ಶಕ್ತಿಗಳು ಉಳಿಯೋದಕ್ಕೆ, ಜನಸಾಮಾನ್ಯರ ಸಂಕಷ್ಟಗಳನ್ನು ದೂರ ಮಾಡೋದಕ್ಕೆ, ಮತ್ತು ಎಜುಕೇಷನ್ ಸಿಸ್ಟಮ್ ಇರತಕ್ಕಂಥ ಎಜುಕೇಷನ್ ಪಾಲಿಸಿಯನ್ನು ಬದಲಾಯಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇದನ್ನು ಬಂಡವಾಳಗಾರರ ಕೈಲಿ ಕೊಟ್ಟು ಅವರೆಲ್ಲ ವ್ಯಾಪಾರ ಮಾಡಿಕೊಂಡ್ರೆ ಮುಗಿದೋಯ್ತು. ಇವತ್ತು PUC ಏನೋ ಹಿಂಗೆ ಮಾಡಿ ಮಕ್ಕಳು ಬರ್ತಾರೆ. PUC ನಂತರ ಹೋಗಬೇಕು ಅಂತ ಹೇಳಿದ್ರೆ ಆ ಪ್ರೈವೇಟಲ್ಲಿ CET ಕೋಚಿಂಗ್ ಮಾಡ್ತಕ್ಕಂಥದ್ರಲ್ಲಿ 10 ಲಕ್ಷ 20 ಲಕ್ಷ ಕೊಟ್ಟು ಸೇರಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇದನ್ನೆಲ್ಲ ಯೋಚನೆ ಮಾಡಬೇಕು. ನಾವಂತೂ ಈಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಈ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳನ್ನ. ಬಹುಶಃ ದಟ್ಟ ದರಿದ್ರವಾಗಿರ್ತಕ್ಕಂಥ ಜನವಿರೋಧಿ, ಅತ್ಯಂತ ಕ್ರೂರವಾಗಿರ್ತಕ್ಕಂಥ, ಅಮಾನುಷವಾಗಿರ್ತಕ್ಕಂಥ ಸರ್ಕಾರ ಅಂತಂದರೆ ಅದು BJP ಸರ್ಕಾರ. ಅವರು ಯಾವ ಸೌಜನ್ಯಕ್ಕೂ ಮತ್ತು ಯಾವ ಬೆಂಬಲಕ್ಕೂ ಅರ್ಹರಲ್ಲ. ಅದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.